ಲೋಕಸಭೆಯಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ ಮಂಡನೆ. ಜೆಪಿಸಿ ಪರಾಮರ್ಶೆ ಬಳಿಕ ಮತ್ತೆ ಲೋಕಸಭೆಯಲ್ಲಿ ಮಂಡನೆ. ಪ್ರಜಾಪ್ರಭುತ್ವದ ಆಶಯಗಳಿಗೆ ವಿರುದ್ಧವಾಗಿದೆ ಎಂದು ಸಿಡಿದೆದ್ದ ವಿಪಕ್ಷಗಳು. ಈ ಸುದ್ದಿಗಳನ್ನು ನೋಡೋಣ ಒನ್ ಎಲೆಕ್ಷನ್ ನ್ಯೂಸ್ ಟಾಪ್ 9 ನಲ್ಲಿ. ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಐತಿಹಾಸಿಕ ಒನ್ ನೇಷನ್ ಒನ್ ಎಲೆಕ್ಷನ್ ಮಸೂದೆ ಮಂಡಿಸಿದೆ. ನಿನ್ನೆ ಲೋಕಸಭೆಯಲ್ಲಿ ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಒನ್ ನೇಷನ್ ಒನ್ ಎಲೆಕ್ಷನ್ ಮಸೂದೆ ಮಂಡಿಸಿದ್ದು ಪರಾಮರ್ಶೆಗೆ ಉಭಯ ಸದನಗಳ ಜಂಟಿ ಸಮಿತಿಗೆ ಹಸ್ತಾಂತರಿಸುವುದಾಗಿ ಹೇಳಿದ್ದಾರೆ. Honorable Chairperson sir, with your permission, I move for leave to introduce a bill. ಕಾನೂನು ಸಚಿವರು ನೂತನ ಮಸೂದೆ ಮಂಡಿಸುತ್ತಿದ್ದಂತೆ ಆಡಳಿತ ಪಕ್ಷದ ಎಲ್ಲಾ ಸದಸ್ಯರು ಮೇಜುಕುಟ್ಟಿ ಬೆಂಬಲ ಸೂಚಿಸಿದರು. ಆದರೆ ಇಂಡಿಯಾ ಮೈತ್ರಿಕೂಟದ ಇತರೆ ಪಕ್ಷಗಳು ಮಸೂದೆಯನ್ನ ವಿರೋಧಿಸಿವೆ. ಒಂದು ದೇಶ ಒಂದು ಚುನಾವಣೆ ಪ್ರಜಾಪ್ರಭುತ್ವದ ಆಶಯಗಳಿಗೆ ವಿರುದ್ಧವಾಗಿದ್ದು ಸಂವಿಧಾನದ ಮೂಲ ಉದ್ದೇಶವನ್ನೇ ಉಲ್ಲಂಘಿಸುತ್ತದೆ ಅಂತ ಹೇಳಿದೆ. I rise to oppose the introduction of the Constitution 129th Amendment Bill 2024 and the Union Territories Laws Amendment Bill 2024. ಒಂದು ದೇಶ ಒಂದು ಚುನಾವಣೆ ಮಸೂದೆಗೆ ಒಪ್ಪಿಗೆ ಪಡೆಯಲು ಹೊಸ ಸಂಸತ್ ಭವನದಲ್ಲಿ ಇದೇ ಮೊದಲ ಬಾರಿಗೆ ವಿದ್ಯುನ್ಮಾನ ಮತಯಂತ್ರವನ್ನ ಬಳಸಲಾಯಿತು. ಮಸೂದೆ ಪರವಾಗಿ 269 ಮತ ಹಾಗೂ ವಿರುದ್ಧವಾಗಿ 198 ಮತಗಳು ಚಲಾವಣೆಯಾಗಿವೆ. ಜಂಟಿ ಸಂಸದೀಯ ಸಮಿತಿ ಒನ್ ನೇಷನ್ ಒನ್ ಪೋಲ್ ಮಸೂದೆಯ ಅರ್ಹತೆಯ ಬಗ್ಗೆ ಚರ್ಚೆ ನಡೆಸಲಿ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. सुधार का विधेयक संवैधानिक संशोधन जब कैबिनेट में चर्चा में आया तब प्रधानमंत्री जी ने स्वयं मंशा व्यक्त करी थी कि इसको जेपीसी को देना चाहिए. इस पर विस्तृत चर्चा सभी स्तर पर होनी चाहिए. ಒನ್ ನೇಷನ್ ಒನ್ ಎಲೆಕ್ಷನ್ ಮಸೂದೆಗೆ ವಿರೋಧ ಪಕ್ಷಗಳು ಟೀಕಿಸುತ್ತಿವೆ. ಒಕ್ಕೂಟ ವ್ಯವಸ್ಥೆ ದುರ್ಬಲಗೊಳ್ಳಲಿದೆ, ರಾಜ್ಯಗಳ ಸ್ವಾಯತ್ತತೆ ನಾಶವಾಗುತ್ತೆ, ರಾಜ್ಯಗಳ ಅಧಿಕಾರ ಮೊಟಕುಗೊಂಡು ಅಧಿಕಾರ ಕೇಂದ್ರೀಕರಿಸಬಹುದು, ಏಕಕಾಲಿಕ ಚುನಾವಣೆಗಳು ಸ್ಥಳೀಯ ಸಮಸ್ಯೆಗಳನ್ನ ಮರೆ ಮಾಡಬಹುದು, ರಾಷ್ಟ್ರೀಯ ಸಮಸ್ಯೆಗಳು ಸ್ಥಳೀಯ ಚುನಾವಣೆಗಳಲ್ಲಿ ಮೇಲುಗೈ ಸಾಧಿಸಬಹುದು, ಏಕಕಾಲದಲ್ಲಿ ಎಲ್ಲಾ ರಾಜ್ಯಗಳಲ್ಲಿ ಚುನಾವಣೆ ನಿರ್ವಹಿಸುವುದು ಸವಾಲಿನ ಸಂಗತಿ ಅಂತ ವಿಪಕ್ಷಗಳು ಆತಂಕ ಹೊರಹಾಕಿವೆ. ಒಂದು ದೇಶ ಒಂದು ಚುನಾವಣೆ ಮಸೂದೆಯನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬಣ್ಣಿಸಿದ್ದಾರೆ. ದೇಶದ ಸರ್ವಾಂಗೀಣ ಅಭಿವೃದ್ಧಿ ಮತ್ತು ಪ್ರಗತಿಗಾಗಿ ಒಂದು ದೇಶ ಒಂದು ಚುನಾವಣೆಯಿಂದ ಎಲ್ಲಾ ಚುನಾವಣೆಗಳು ಪ್ರತಿ 5 ವರ್ಷಗಳಿಗೊಮ್ಮೆ ಒಟ್ಟಿಗೆ ನಡೆಯುತ್ತದೆ. ಭಾರತಕ್ಕೆ ಇದರ ಅಗತ್ಯವಿದೆ ಅಂತ ಹೇಳಿದ್ದಾರೆ. देश के प्रगति के लिए ये वन नेशन वन इलेक्शन जो है, एक बार इलेक्शन हो गए तो 5 वर्ष तक, ये सिर्फ हम ये नहीं कह रहे जब भी लोकसभा होगा तब विधानसभा होगा, इसे नहीं कह रहे. ऑल द इलेक्शन विल बी हेल्ड. 5 वर्ष में एक बार इलेक्शन होगा. ಜಂಟಿ ಸಂಸದೀಯ ಸಮಿತಿ ಒನ್ ನೇಷನ್ ಒನ್ ಎಲೆಕ್ಷನ್ ಪರಾಮರ್ಶೆ ನಡೆಸಲಿದ್ದು ಬಳಿಕ ಮತ್ತೊಮ್ಮೆ ಮಸೂದೆ ಮಂಡನೆ ಆಗಲಿದೆ. ಬಿಲ್ ಪಾಸ್ ಆಗಲು 3/2 ಬಹುಮತ ಬೇಕಿದೆ. ಲೋಕಸಭೆ ಒಟ್ಟು ಸದಸ್ಯ ಬಲ 542 ಇದ್ರೆ ರಾಜ್ಯಸಭೆ ಒಟ್ಟು ಸದಸ್ಯರ ಬಲ 243ರಷ್ಟಿದೆ. 542 ಸದಸ್ಯ ಬಲದ ಲೋಕಸಭೆಯಲ್ಲಿ ಮಸೂದೆ ಅಂಗೀಕಾರಕ್ಕೆ 361 ಸದಸ್ಯರ ಬೆಂಬಲ ಅವಶ್ಯಕತೆ ಇದೆ. 243 ಸದಸ್ಯ ಬಲದ ರಾಜ್ಯಸಭೆಯಲ್ಲಿ ಮಸೂದೆ ಅಂಗೀಕಾರಕ್ಕೆ 162 ಸದಸ್ಯರ ಬೆಂಬಲ ಅಗತ್ಯವಾಗಿದ್ದು, ಎನ್ಡಿಎ ಲೋಕಸಭೆಯಲ್ಲಿ ಸುಮಾರು 293 ಸಂಸದರನ್ನ ಹೊಂದಿದ್ರೆ ರಾಜ್ಯಸಭೆಯಲ್ಲಿ 122 ಸದಸ್ಯರನ್ನ ಹೊಂದಿದೆ. ಇನ್ನು ಪ್ರತಿಪಕ್ಷ ಇಂಡಿಯಾ ಮೈತ್ರಿಕೂಟ ಲೋಕಸಭೆಯಲ್ಲಿ 235 ಸಂಸದರನ್ನ ಹೊಂದಿದ್ರೆ ರಾಜ್ಯಸಭೆಯಲ್ಲಿ 108 ಸದಸ್ಯರನ್ನ ಹೊಂದಿದೆ. ಆದ್ರೆ ಖಾಲಿ ಇರುವ ಸ್ಥಾನಗಳ ಭರ್ತಿಗಾಗಿ ನಡೆಯುತ್ತಿರುವ ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ ಎನ್ಡಿಎ ಬಲ ಇನ್ನಷ್ಟು ಹೆಚ್ಚುವ ನಿರೀಕ್ಷೆ ಇದೆ. ಒನ್ ನೇಷನ್ ಹಾಗೂ ಒನ್ ಎಲೆಕ್ಷನ್ ಮಸೂದೆಯನ್ನ ಕಾಂಗ್ರೆಸ್ ಮಾತ್ರ ವಿರೋಧ ಮಾಡ್ತಿಲ್ಲ. ಹಲವು ವಿರೋಧ ಪಕ್ಷಗಳು ಈ ಮಸೂದೆಗೆ ತಮ್ಮ ವಿರೋಧವನ್ನ ದಾಖಲಿಸಿವೆ ಅಂತ ಸಂಸದ ಶಶಿ ತರೂರ್ ಹೇಳಿದ್ದಾರೆ. ಈ ಮಸೂದೆಯು ಸಂವಿಧಾನ ಒಕ್ಕೂಟ ವ್ಯವಸ್ಥೆಯ ಸ್ಪಷ್ಟ ಉಲ್ಲಂಘನೆಯಾಗಿದೆ. ಈ ಪದ್ಧತಿ ಜಾರಿಯಾಗಿ ಕೇಂದ್ರದಲ್ಲಿ ಸರ್ಕಾರ ಬಿದ್ರೆ ಆಗ ದೇಶದಾದ್ಯಂತ ರಾಜ್ಯಗಳ ಪರಿಸ್ಥಿತಿ ಏನು ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. But undoubtedly, the government has larger numbers on its side than us. In the JPC, however,
They may even have a majority in terms of the composition of the JPC. But to pass it as a constitutional amendment, you need 2/3 majority that they very clearly don't have. ದೇಶದಲ್ಲಿ ಒಂದೇ ಸಾರಿಗೆ ವಿಧಾನಸಭೆ ಮತ್ತು ಲೋಕಸಭೆಗಳಿಗೆ ಚುನಾವಣೆ ನಡೆಸಲು ಮಸೂದೆ ಮಂಡಿಸಿರುವ ಬಿಜೆಪಿ ಕ್ರಮಕ್ಕೆ ಅಕಾಲಿ ದಳದ ನಾಯಕಿ ಹರಸಿಮ್ರತ್ ಕೌರ್ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮೋದಿ ಸರ್ಕಾರ ತಮ್ಮ ವೈಫಲ್ಯಗಳನ್ನ ಮರೆಮಾಚಲು ಮತ್ತು ದೇಶದ ಗಮನ ಬೇರೆಡೆ ಸೆಳೆಯಲು ಇಂಥ ಅನವಶ್ಯಕ ಗಿಮಿಕ್ಗಳಿಗೆ ಮುಂದಾಗಿದೆಯಂತ ಕುಹಕವಾಡಿದ್ದಾರೆ. इलेक्शन में काम धंधा दफ्तर बंद करके क्यों भागना पड़ता है?